ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 135ನೇ ಜನ್ಮ ದಿನೋತ್ಸವದ ಅಂಗವಾಗಿ ಕರ್ನಾಟಕ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ರವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಪುಷ್ಪ ನಮನ ಸಲ್ಲಿಸಿದರು. ಹಾಗೂ ಸಮಾಜ ಸೇವಕರು ಹಾಗೂ ಒಳ ಮೀಸಲಾತಿ ಹೋರಾಟಗಾರರಾದ ಎ. ಶಿವಕುಮಾರ್, ಬೆಂಗಳೂರು ಜಿಲ್ಲಾ ಕಾರ್ಯದರ್ಶಿ, ಕರ್ನಾಟಕದಿಂದ ಅಹಿಂದ ಹೋರಾಟ ಸಮಿತಿ ಅವರು ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಅವರು ಅಂಬೇಡ್ಕರ್ ಅವರ ತತ್ವಗಳು, ಸಮಾನತೆ ಮತ್ತು ಸಾಮಾಜಿಕ ನ್ಯಾಯದ ಮಹತ್ವವನ್ನು ಸ್ಮರಿಸಿದರು. ಜೊತೆಗೆ ಸಮಸ್ತ ನಾಡಿನ ಜನತೆಗೆ ಹೃತ್ಪೂರ್ವಕ ಶುಭಾಶಯಗಳನ್ನು ತಿಳಿಸಿ ಅವರ ಆದರ್ಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವಂತೆ ಕರೆ ನೀಡಿದರು. ಈ ಕಾರ್ಯಕ್ರಮದಲ್ಲಿ ಹಲವಾರು ಮುಖಂಡರು ಹಾಗೂ ಸ್ಥಳೀಯರು ಭಾಗವಹಿಸಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ರವರಿಗೆ ನಮನ ಸಲ್ಲಿಸಿದರು. डॉक्टर बाबा साहब अंबेडकर के बाबू जगजीवन राम के ಇವತ್ತು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 135ನೇ ಜನ್ಮ ದಿನಾಚರಣೆ ಆಚರಣೆ ಮಾಡಿದ್ದಾರೆ. ಇದಕ್ಕೆ ತಾನೇ ಸಿಎಂ ಅವರು ಮಾಲಾರ್ಪಣೆ ಮಾಡಿ ಎಲ್ಲ ಸಚಿವರುಗಳು ಬಂದು ಸಮಾಜ ಕಲ್ಯಾಣ ಇಲಾಖೆ ಸಚಿವರು 135ನೇ ವರ್ಷದ ಅಂಬೇಡ್ಕರ್ ಜಯಂತಿಯನ್ನು ಬಹಳ ಅದ್ದೂರಿಯಾಗಿ ಈ ಒಂದು ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಬಹಳ ಅದ್ದೂರಿಯಾಗಿ ಮಾಡಿದ್ದಾರೆ. ಪ್ರತಿಯೊಂದು ಸಲ ನಮ್ಗೆ ಬೇಜಾರಾಗೋದಂದ್ರೆ ಸಿಎಂ ಅವರು ಪ್ರೋಟೋಕಾಲ್ ಫಾಲೋ ಮಾಡಲ್ಲ, ಎಲ್ಲರಿಗೂ ಪ್ರೋಟೋಕಾಲ್ ಫಾಲೋ ಮಾಡಕ್ಕೆ ಹೇಳ್ತಾರೆ. 10 ಗಂಟೆ ಕಾರ್ಯಕ್ರಮ ಅಂತ ಹೇಳ್ತಾರೆ. ಲಾಸ್ಟ್ ಟೈಮ್ ಬಾಬು ಜಗಜೀವನ್ ರಾಮ್ ಅವ್ರದ್ದು 12 ಗಂಟೆ 12:30 ಬಂದ್ರು. ಮತ್ತೆ ಇಲ್ಲಿ ಬಂದ್ಬಿಟ್ಟು ಇವತ್ತು 10-11 ಗಂಟೆಗೆ ಬಂದಿದ್ದಾರೆ. ಪ್ರೋಟೋಕಾಲ್ ಗೌರ್ಮೆಂಟ್ ಅವರೇ ಫಾಲೋ ಮಾಡಲಿ ಅಂದ್ರೆ ನಾವು ಸಾರ್ವಜನಿಕರು ಫಾಲೋ ಮಾಡ್ಬೋದಾ? ದಯವಿಟ್ಟು ಸಿಎಂ ಅವರು ನಮಗೆ ಪ್ರತಿ ಸರಿ ನಮ್ಮ ದಲಿತರಿಗೆ ಇದು ಮಾಡ್ತಾ ಇದ್ರೆ ಬೇರೆಯವ್ರ ಕಾರ್ಯಕ್ರಮಕ್ಕೆ ಹೆಂಗ್ ರೈಟ್ ಟೈಮ್ ಅಲ್ಲಿ ಇರ್ತಾರೋ ಆ ರೀತಿ ನಮ್ಮ ಸಮುದಾಯದ ಕಾರ್ಯಕ್ರಮಗಳು ರೈಟ್ ಟೈಮ್ ಆಗಿ ಇರಬೇಕು. ಸಿಎಂ ಅವರು ನಾನು ವಿನಂತಿ ಮಾಡ್ತಾ ಇದ್ದೇನೆ. ನಮ್ಮೆಲ್ಲ ದಲಿತರೆಲ್ಲ ಎಲ್ಲರಿಗೂ ಬಾಬಾ ಸಾಹೇಬರ 135ನೇ ಜನ್ಮದಿನಾಚರಣೆ ಶುಭಾಶಯಗಳು. ಅದೇ ರೀತಿ ನಮ್ಮವರೆಲ್ಲರೂ ವಿದ್ಯೆಯಲ್ಲಿ ಆರ್ಥಿಕವಾಗಿ ಎಲ್ಲದರಲ್ಲೂ ಮುಂದೆ ಬರಬೇಕು, ಬೆಳಿಬೇಕು ಅಂತ ಹೇಳ್ಬಿಟ್ಟು ಇವತ್ತಿನ ದಿವಸ ಜೈ ಭೀಮ್. ಸರ್, ನಮ್ಮ ಹೆಸರು ಎ. ಶಿವಕುಮಾರ್ ಅಂತ, ಅಹಿಂದ ಹೋರಾಟ ಸಮಿತಿ